ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ RCB ಬ್ಯಾಟಿಂಗ್ ಲೈನಪ್ ಇದ್ರ ಬಗ್ಗೆ ಯಾವಾಗೂ ಕೂಡ ನಾನು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿಲ್ಲ. ರೀಸೆಂಟ್ ಡೇಸ್ ಅಲ್ಲಿ ನಮ್ಮ RCB ಹೆಡ್ ಕೋಚ್ ಆಗಿರುವಂತ ಆಂಟಿ ಫ್ಲವರ್ ಅವರು ಇದ್ರ ಬಗ್ಗೆ ಪ್ರಿಸೈಸ್ ಆಗಿ ಮಾತಾಡಿ ಹೇಳ್ತಾರೆ. ಸ್ಪೋರ್ಟ್ಸ್ ಸ್ಟಾಕ್ಸ್ ಅವರು ಮಾಡಿದಂತ ಇಂಟರ್ವ್ಯೂ ಅಲ್ಲಿ ನಾವು ಯಾವ ತರ ಬ್ಯಾಟಿಂಗ್ ಲೈನಪ್ ಗೆ ಪ್ರಿಪೇರ್ ಆಗಿ ಹೋಗಿದ್ದೋ, ನಾವು ಈಗ ತಗೊಂಡಿರುವಂತ ಬ್ಯಾಟಿಂಗ್ ಲೈನಪ್ ನ ಯಾವ ತರ ಆಡಿಸ್ತೀವಿ, ಯಾವ್ಯಾವ ಪ್ಲೇಯರ್ ಯಾವ್ಯಾವ ಪೊಸಿಷನ್ ಅಲ್ಲಿ ಬರಬೇಕು ಅಂತ ಆಲ್ರೆಡಿ ನಾವು 99% ಫಿಕ್ಸ್ಡ್ ಆಗಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೈಸ್, ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ವಿಡಿಯೋ ಏನಾರು ಇಷ್ಟ ಆಯ್ತು ಅಂತಂದ್ರೆ ಹಂಗೆ ಒಂದು ವಿಡಿಯೋಗೆ ಲೈಕ್ ಕೂಡ ಹಾಕಿ ಅಂತ ಹೇಳ್ತಾ ಲೆಟ್ಸ್ ಗೋ ಫಾರ್ 500 ಸಬ್ಸ್ಕ್ರೈಬರ್ಸ್. ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. RCB ಬ್ಯಾಟಿಂಗ್ ಲೈನಪ್. RCB ಆಕ್ಷನ್ಗೂ ಮುಂಚೆ ರಿಟೆನ್ಷನ್ ಲಿಸ್ಟ್ ಅಲ್ಲಿ 3 ಪ್ಲೇಯರ್ಸ್ ನ ರಿಟೆನ್ಷನ್ ಮಾಡಿದ್ದು. ಅದರಲ್ಲಿ ಎಷ್ಟೇ ಹೇಳೋರ್ನ ಬಿಟ್ಟಾಕ್ಬಿಡಿ, ಅವರು ಪ್ರಾಪರ್ ಬೌಲರ್. ಅದನ್ನ ಬಿಡ್ತು ಅಂತಂದ್ರೆ ಒಂದು ನಮ್ಮ ಕಿಂಗ್ ಕೊಹ್ಲಿ ಓಪನಿಂಗ್ ಅಲ್ಲಿ ಆಡುವಂತ ನಮ್ಮ IPL ಹೈಯೆಸ್ಟ್ ರನ್ ಗೇಟರ್ ಆಗಿರುವಂತ ನಮ್ಮ ಕಿಂಗ್ ಕೊಹ್ಲಿ ಒಂದು ಕಡೆ ಆಯ್ತು ಅಂತ ಅಂದ್ರೆ ಅವರಿಗೆ 1 ಡೌನ್ ಅಥವಾ ನಂಬರ್ 4 ಅಲ್ಲಿ ಲಾಸ್ಟ್ ಇಯರ್ ಆಡಿದಂತ ನಮ್ಮ ರಜತ್ ಪಟಿದಾರ್ ಸ್ಪಿನ್ ಡೆಸ್ಟ್ರಾಯ್. ಇವರಿಬ್ಬರ ಸುತ್ತ ಒಂದು ಒಳ್ಳೆ ಬ್ಯಾಟಿಂಗ್ ಲೈನಪ್ ನ ಬಿಲ್ಡ್ ಮಾಡಬೇಕಿತ್ತು. ಒಬ್ಬ ಫಾರಿನ್ ಪ್ಲೇಯರ್ ಕೂಡ ಎತ್ತಾಕೊಂಡಿರ್ಲಿಲ್ಲ. ಎಲ್ಲಾ ಟೀಮು ಫಾರ್ಮುಲಾ ಇದೇನೆ ಕೂಡ ಯೂಸ್ ಮಾಡೋದು. ಒಬ್ಬ ಫಾರಿನ್ ಬೌಲರ್ ನ ಎತ್ತಾಕೊಂಡು 3 ಜನ ಪ್ರಾಪರ್ ಬ್ಯಾಟ್ಸ್ಮನ್ಸ್ ನ ಎತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅದನ್ನೇ ಕೂಡ RCB ಈ ಆಕ್ಷನ್ ಅಲ್ಲಿ ಮಾಡಿದ್ದು. ಅದೇ ತರ ಎತ್ಕೊಂಡ್ರು ಅಂತ ಹೇಳ್ತೀನಿ. ಫಸ್ಟ್ RCB ಎಪಿಸೋಡ್ ಬಿಟ್ಟಿರೋ ಪ್ರಕಾರ, ಆಂಟಿ ಫ್ಲವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಮಾತಾಡ್ತಾ ಹೋಗ್ತೀನಿ. ಅವರಿಗೆ ಓಪನಿಂಗ್ ಅಲ್ಲಿ ಕಿಂಗ್ ಕೊಹ್ಲಿಗೆ ಒಬ್ಬ ಬ್ಲಾಸ್ಟ್ ಓಪನರ್ ಬೇಕಿತ್ತು. ಆ ಓಪನರಿಗೋಸ್ಕರ ತುಂಬಾ ಜನಕ್ಕೆ ಟ್ರೈ ಮಾಡಿದ್ರು. ಅಲ್ಲಿ ನಮ್ಗೆ ಸಿಕ್ಕಿದ್ದು ಯಾರು ಅಂತ ಅಂದ್ರೆ ಅವರೇನೆ ನಮ್ಮ ಫಿಲಿಪ್ ಸಾಲ್ಟ್ ಅವರು. RCB ಜೋಶ್ ಬಟ್ಲರಿಗೆ ಹೋಗ್ಲಿಲ್ಲ, ಗೊತ್ತಿತ್ತು ಅವ್ರು 15 ಕೋಟಿ ಮೇಲೆ ಹೋಗ್ತಾರೆ ಅಂತ. ಅದ್ರ ಬಗ್ಗೆ ಮಾತಾಡೋದು ಬೇಡ. ಈಗ ಫಿಲಿಪ್ ಸಾಲ್ಟ್ ಅವ್ರನ್ನ ತಗೊಂಡಿದ್ರ ಬಗ್ಗೆ ಹೇಳ್ತೀನಿ. 10 ಕೋಟಿ 75 ಲಕ್ಷಕ್ಕೆ ಏನೋ ಸಿಗ್ತಾರೆ. 10 ಕೋಟಿ 11 ಕೋಟಿ ಮರ್ತಾ ಇತ್ತಲ್ಲ, 10 ಕೋಟಿ ಅಂತ ಕಾಣಿಸುತ್ತೆ. ಬೆಂಕಿ ಬ್ಯಾಟ್ಸ್ಮನ್. ಏನಕ್ಕೆ ಅಂತಂದ್ರೆ ಫಿಲಿಪ್ ಸಾಲ್ಟ್ ಅಂತ ಬಂದಾಗ ಗುದ್ದು ಕೆಡಗಿದ್ದಾರೆ. ಲಾಸ್ಟ್ ಇಯರ್ ಅನ್ಸೋಲ್ಡ್ ಆಗಿದ್ದಂತ ಬ್ಯಾಟ್ಸ್ಮನ್ KKR ಅವರು ಒಬ್ಬ ಪ್ಲೇಯರಿಗೆ ರೀಪ್ಲೇಸ್ಮೆಂಟ್ ಆಗಿ ತಕೊಂಡು ಕಪ್ನೇ ಹೊಡ್ಕೊಂಡೋದ್ರು. ಅದರಲ್ಲಿ ಮೇನ್ ರೀಸನ್ ಇದು, ನರೇನ್ ಅವ್ರ ಜೊತೆ ಸಿಕ್ಕೊಂಡು ಫಸ್ಟ್ನೇ ಬಾಲ್ ಇಂದಾನೆ ಗುದ್ದೋ ಅಂತ ಪ್ಲೇಯರು. ಯಾಕೆಂದ್ರೆ ವಿರಾಟ್ ಕೊಹ್ಲಿ ಇನ್ನೊಂದ್ ಕಡೆ ಆಂಕರಿಂಗ್ ರೋಲ್ ನ ಆಡ್ತಾರೆ ಕೆಲವೊಂದಿಷ್ಟು ಓವರ್. ಕೊನೆವರೆಗೂ ಆಡೋ ಇಂಟೆನ್ಷನ್ ವಿರಾಟ್ ಕೊಹ್ಲಿ ಅವ್ರು ಇರೋದ್ರಿಂದ ಒಬ್ಬ ಗುದ್ದೋ ಅಂತ ಬ್ಯಾಟ್ಸ್ಮನ್ ಬೇಕಿತ್ತು, ಗೆದ್ಕೊಂಡ್ರು. ನಂಬರ್ 3 ನಮ್ಮ ಕನ್ನಡಿಗರ ಎಲ್ಲಾರ ಆಸೆ ಏನಪ್ಪಾ ಅಂತಂದ್ರೆ ನಮ್ಮ ದೇವದತ್ ಪಡಿಕ್ಕಲ್ ಅವ್ರು ಆಡ್ಬೇಕು ಅಂತ. ನನ್ನ ಆಸೆನೂ ಕೂಡ ಹೌದು. ರೀಸೆಂಟ್ ಆಗಿ ವಿಜಯ್ ಹಜಾರ್ 100 ಕೂಡ ಹೊಡೆದಿದ್ದಾರೆ. ಬಟ್ ಅವರಿಗೆ ಚಾನ್ಸ್ ಸಿಗೋದು ಕಡಿಮೆ ಗೈಸ್. ಏನಕ್ಕೆ ಅಂದ್ರೆ ಅವ್ರನ್ನ ಅನ್ಸೋಲ್ಡ್ ಕ್ಯಾಟಗರಿಯಲ್ಲಿ ಎತ್ಕೊಂಡಿದ್ದು. RCB ಏನಾದ್ರು ಫಸ್ಟ್ ಏನಾರು ಎತ್ತಾಕೊಂಡಿತ್ತು ಅಂತ ಅಂದಿದ್ರೆ ಅವರಿಗೆ ಒಂದು ಚಾನ್ಸ್ ಸಿಗೋ ಅವಕಾಶ ಕೂಡ ಇತ್ತು. ಬಟ್ RCB ಮಾಡಿಲ್ಲ. ಯಾಕೆ ಅಂದ್ರೆ ಒಬ್ಬ ಕನ್ನಡಿಗ ಬೇಕು ಅಂತಂದ್ರೆ ಲಾಸ್ಟ್ ಅಲ್ಲಿ ಎತ್ತಾಕೊಂಡ್ರು, ಇಲ್ಲ ಒಬ್ಬ ಇಂಡಿಯನ್ ಬ್ಯಾಟ್ಸ್ಮನ್ ಕಡಿಮೆ ಆಯ್ತು ಅಂತ ಎತ್ಕೊಂಡ್ರು, ಗೊತ್ತಿಲ್ಲ. ಅಂತೂ ಇದ್ದೇ ಇರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಕ್ಯಾಟಗರಿಯಲ್ಲಿ, ಅವ್ರಿಗೆ ಸ್ಲಾಟ್ ಅಂತೂ ಇದ್ದೇ ಇರುತ್ತೆ. RCB ಬ್ಯಾಟಿಂಗ್ ಏನಾದ್ರು ಫುಲ್ ಕೊಲ್ಯಾಪ್ಸ್ ಆಯ್ತು ಅಂತಂದ್ರೆ ಒಳಗ್ ಬರೋ ಚಾನ್ಸ್ ಇರುತ್ತೆ. ಬಿಟ್ರೆ ಇನ್ ಯಾವುದೇ ಕಾರಣಕ್ಕೂ ಅವ್ರು ಸಿಗೋದು ಕಡಿಮೆ. ನಂಬರ್ 3 ಆಂಟಿ ಫ್ಲವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಅವರು ರಜತ್ ಪಟಿದಾರ್ನ ನೋಡ್ತಾ ಇದ್ದಾರೆ. ಆಬ್ವಿಯಸ್ ಚಾಯ್ಸ್. ಏನಕ್ಕೆ ಅಂದ್ರೆ ರಜತ್ ಪಟಿದಾರ್ ಮೋಸ್ಟ್ ನಂಬರ್ ಆಫ್ ಓವರ್ ಆಡ್ತು ಅಂತಂದ್ರೆ ಬೆಂಕಿ ಆಗಿರುತ್ತೆ. ಯಾಕಂತಂದ್ರೆ ಅವ್ರ ಫಾರ್ಮ್ ಪೀಕ್ ಅಲ್ಲಿ ಐತೆ ನಿಜವಾಗ್ಲೂನು. ಈ ಇಯರ್ ಬರ್ದಿಟ್ಕೊಳ್ಳಿ, ರಜತ್ ಪಟಿದಾರ್ ಏನೋ ಒಂದು ಕತೆ ಬೇರೆ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ಅವ್ರು ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಕೂಡ ಪಾಸ್ ಮಾಡಿದ್ರು DK ಬಾಯ್ಗೆ. DK ಬಾಯ್, ನೀವು ಒಂದು 6 ಸಿಟ್ಟಿಂಗ್ ಕಾಂಪಿಟೇಷನ್ ಇಡಿ, ಯಾರು ದೂರ ಹೊಡಿತಾರೆ ಅಂತ. ರಜತ್ ಪಟಿದಾರ್ ಸರಿಯಾಗಿ ಹೊಡಿತಾರೆ ಗುರು. ನಂಬರ್ 3 ರಜತ್ ಪಟಿದಾರ್ ಬಂದ್ರೆ ಚೆನ್ನಾಗಿರುತ್ತೆ. ಅದು ಯಾವಾಗ ಬಂದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ಓಪನರ್ಸ್ ಇಬ್ರು ಪವರ್ ಪ್ಲೇನ್ ಆಡ್ಕೊಳ್ತು ಅಂತ ಅಂದ್ರೆ 7th ಓವರ್ ಇಂದ ಸ್ಪಿನ್ನರ್ ಆಗಮನ ಆಗಿರುತ್ತೆ. ಆಗ ನಮ್ಮ ರಜತ್ ಬಾಸ್ ಬಂತು ಅಂತಂದ್ರೆ ಮಸ್ತ್ ಆಗಿರುತ್ತೆ. ನಂಬರ್ 4 ಅಲ್ಲಿ ಯಾರಪ್ಪ ಅಂತಂದ್ರೆ ಲಿಯಮ್ ಲಿವಿಂಗ್ ಸ್ಟೋನ್. ಇದಕ್ಕೂ ಮುಂಚೆ ಗೈಸ್ ಇನ್ನ ಒಂದು ತಲೆನೋವು ಐತೆ. ಜೇಕಬ್ ಬೆಥೆಲ್ ಆಡಿಸ್ಬೇಕು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಲಿಯಮ್ ಲಿವಿಂಗ್ ಸ್ಟೋನ್ ಇವರು ಸ್ಟಾರ್ಟ್ ಫಿಕ್ಸು ಅಂತಾನೆ ಹೇಳ್ತೀನಿ. ಅಂತಂದ್ರೆ ಇವರು ಲೆಗ್ ಸ್ಪಿನ್ ಕೂಡ ಹಾಕೋದ್ರಿಂದ 2 ಓವರ್ ಫುಲ್ ಹಾಕ್ತಾರ ಅಂತಂದ್ರೆ ಇಲ್ಲ, ಒಂದ್ 2 ಓವರ್ ಹಾಕೋದ್ರಿಂದ ಇವ್ರಿಗೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಮಾರ್ ಡಿಮಿರ್ ಬ್ಯಾಟ್ಸ್ಮನ್. RCB ಒಂದು ಈ ವರ್ಷ ಇಷ್ಟ ಆಗಿರೋದು ಏನಪ್ಪಾ ಅಂತಂದ್ರೆ ಎಲ್ಲೂ ಕಾಂಪ್ರಮೈಸ್ ಆಗೋದಿಕ್ಕೆ ಹೋಗಿಲ್ಲ. ಯಾಕೆಂದ್ರೆ ಪ್ರತಿ ವರ್ಷ ಹೆಂಗಿರ್ತಿತ್ತು ಅಂತಂದ್ರೆ ಲಾಸ್ಟ್ ಇಯರ್ ವರ್ಗು ತಗೊಳ್ಳಿ, ಡ್ಯೂಪ್ಲೆಸಿ, ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್, ವಿರಾಟ್ ಕೊಹ್ಲಿನ ಬಿಡ್ತು ಅಂತಂದ್ರೆ ಯಾವ ಬ್ಯಾಟ್ಸ್ಮನ್ ಇಲ್ಲ. ಲಾಸ್ಟ್ ಇಯರ್ ಪಟಿದಾರ್ ಬಂತು ಅಂತ ಅಂದ್ರೆ ಮ್ಯಾಕ್ಸ್ವೆಲ್ ಕೊಲ್ಯಾಪ್ಸ್ ಆದ್ರು. 3 ಬ್ಯಾಟ್ಸ್ಮನ್, ಇವ್ರಿಬ್ರ ಔಟ್, ಇವ್ರು 3 ಜನ ಔಟ್ ಆಯ್ತಾ. ಇನ್ನು RCB ಬ್ಯಾಟಿಂಗ್ ಇಲ್ಲ, ಹುಡುಗರು 150 160ಗೆ ಕಚ್ಕೊಳ್ತಾರೆ ಅಂತ. ಈ ವರ್ಷ ಆತರ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ IPL ನ ಗೆಲ್ತಾ ಇರೋದು ರೀಸೆಂಟ್ ಡೇಸ್ ಅಲ್ಲಿ ಬೌಲಿಂಗ್ ಯೂನಿಟ್ ಗಿಂತ ಬ್ಯಾಟಿಂಗ್ ಯೂನಿಟ್ ಸಖತ್ತಾಗಿ ಬ್ಯಾಟಿಂಗ್ ಆಡ್ತು ಅಂತಂದ್ರೆ ಬೌಲರಿಗೆ ಚಿನ್ನಸ್ವಾಮಿ ಅಂತ ಬಂದಾಗ ಕುಶನ್ ಇರಬೇಕು. 200+ ನ ಓಡಿತು ಅಂತಂದ್ರೆ
ಮಾತ್ರ ಚಿನ್ನಸ್ವಾಮಿಲಿ ಸರ್ವೈವ್ ಆಗೋದಕ್ಕೆ ಚಾನ್ಸು. 200+ ಹೊಡೆದಾಗ್ಲೇನೆ ಸೇಫ್ ಇಲ್ಲ ಅಂದಾಗ ನಮ್ಮ ಬ್ಯಾಟಿಂಗ್ ಯೂನಿಟ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಮೋಸ್ಟ್ ನಂಬರ್ ಆಫ್ ದಿ ಮ್ಯಾಚಸ್ ನಾವು ಚಿನ್ನಸ್ವಾಮಿಲಿ ಆಡೋದ್ರಿಂದ ಬ್ಯಾಟಿಂಗ್ ಯೂನಿಟ್ ಸ್ಟ್ರಾಂಗ್ ಬೇಕಿತ್ತು. ಹಂಗಾಗಿ ಲಿವಿಂಗ್ಸ್ಟೋನ್ ಎತ್ಕೊಂಡ್ರು ಆಲ್ರೌಂಡರ್ ಕ್ಯಾಟಗರಿಲಿ 8 ಕೋಟಿ 75 ಲಕ್ಷಕ್ಕೆ ಬೆಂಕಿ ಪಿಕ್ಕು. ನಂಬರ್ 5th ಪೊಸಿಷನ್ ಅಲ್ಲಿ ಬರ್ತಾರೆ. ಯಾರು ಬರ್ಬೇಕಪ್ಪ ಅಂತ ನೀವು ಹೇಳಿ, ನಾನು ಹೇಳ್ತೀನಿ. ನನ್ನ ಪ್ರಕಾರ ಜಿತೇಶ್ ಶರ್ಮಾ ಬರ್ಬೇಕು ಗುರು. ಯಾಕೆ ಅಂತಂದ್ರೆ ಮಸ್ತಾಗಿರುತ್ತೆ. ಜಿತೇಶ್ ಶರ್ಮಾ ಬಂತು ಅಂತ ಅಂದ್ರೆ ಜಿತೇಶ್ ಶರ್ಮಾ ಅವರು ಆ ಸ್ಟೆಬಿಲಿಟಿನ ತಂದೆ ತರ್ತಾರೆ. ಜಿತೇಶ್ ಶರ್ಮಾ ಇವರಿಗಿಂತ ಟೀಮ್ ಡೇವಿಡ್ಗಿಂತ ಹೊರಗೆ ಬಂದ್ರೆ ಚೆನ್ನಾಗಿರೋದಿಲ್ಲ. ಅವ್ರಿಗೂ ಒಂದಿಷ್ಟು ಓವರ್ ಸಿಕ್ಕಿದ್ರೆ ಚೆನ್ನಾಗಿ ಫಿನಿಶಿಂಗ್ ನ ಮಾಡ್ತಾರೆ. 6th ಪೊಸಿಷನ್ ಅಲ್ಲಿ ಜಿತೇಶ್ ಶರ್ಮಾ ಆಡ್ತಾರೆ. ಆಸ್ ಎ ಇಂಡಿಯನ್ ಬ್ಯಾಟರು, ಫಿನಿಶರು. ಪಂಜಾಬ್ ಕಿಂಗ್ಸ್ ಅಲ್ಲಿ ಲಾಸ್ಟ್ ಇಯರ್ ಚೆನ್ನಾಗಿ ಆಡಿಲ್ಲ, ಬಟ್ ಅದ್ರ ಲಾಸ್ಟ್ ಇಯರ್ ಎಲ್ಲ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಜಿತೇಶ್ ಶರ್ಮಾ ಅವ್ರ ಸ್ಲಾಟ್ ಬೇಕೇ ಬೇಕು ಅಂತ ಅವ್ರನ್ನ ಎತ್ತಾಕೊಂಡಿದ್ದಾರೆ. ಅವರಂತೂ ಫಿಕ್ಸು. ಇವ್ರನ್ನ ಯಾವ ತರ ಇನ್ವೆಸ್ಟ್ ಮಾಡಿದ್ರು ಅಂತಂದ್ರೆ, ನಾನು ಈಗ ಒಂದು ಮಂತ್ ಇಂದ ಒಂದು ಬ್ಯಾಕ್ ವಿಡಿಯೋ ಮಾಡಿದೀನಿ ನೋಡಿ. ಯಂಗ್ಸ್ಟರ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ನ ಕೊಟ್ಟಿದ್ದಾರೆ. RCB ಯಂಗ್ಸ್ಟರ್ಸ್ ಅದೇ ಅಂತ ಒಂದು ವಿಡಿಯೋ ಮಾಡಿದೀನಿ, ಅದನ್ನ ಹೋಗಿ ಚೆಕ್ಔಟ್ ಮಾಡಿ ಗೊತ್ತಾಗುತ್ತೆ. ಜಿತೇಶ್ ಶರ್ಮಾನು ಅಷ್ಟೇ ಬೇಕೇ ಬೇಕು ಅಂತ ತಗೊಂಡಿದ್ರೆ ಆಡಿಸ್ತಾರೆ. ನಂಬರ್ 7th ಪೊಸಿಷನ್ ಅಲ್ಲಿ ಬರ್ತಾರೆ. ಅವರೇ ನಮ್ಮ ಟೀಮ್ ಡೇವಿಡ್ ಅಂತೂ ಬೆಂಕಿ ಟಚ್ ಅಲ್ಲಿ ಇರೋದು. ಈ ವರ್ಷ ಮಾತ್ರ ಏನು ರುಬ್ಬುತ್ತಾ ಇರೋದು ಗುರು. ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಎಲ್ಲ 60+ 2 ರನ್ಸ್ 60+ ಹೊಡಿತಾರೆ. ಅದು 30 ಬಾಲ್ಸ್ 34 ಬಾಲ್ಸ್ಗೆ, ಆಮೇಲೆ ಒಂದು 14 ಬಾಲ್ಸ್ಗೆ 38 ರನ್ಸ್ ನ ಹೊಡಿತಾರೆ. ಬೆಂಕಿ ಟಚ್ ಅಲ್ಲಿ ಇದಾರೆ ಟೀಮ್ ಡೇವಿಡ್ ಅವರಂತೂ. ನಾನು ಆಕ್ಷನ್ ಅಲ್ಲಿ ಎತ್ಕೊಂಡಾಗ ಟೀಮ್ ಡೇವಿಡ್ ಬೇಡ ಗುರು, ಜೇಕಬ್ ಬೆಥೆಲ್ ನ ಒಳಗಾಡಿಸಿ ಅಂತಿದೆ. ಯಾಕೆಂದ್ರೆ ಜೇಕಬ್ ಬೆಥೆಲ್ ಇಂಗ್ಲೆಂಡ್ ರೀಸೆಂಟ್ ಟೂರ್ಸ್ ಅಲ್ಲಿ ಆ ತರ ಪರ್ಫಾರ್ಮೆನ್ಸ್ ಐತೆ. ಇದೊಂದು ಕನ್ಫ್ಯೂಷನ್ ಐತೆ. ಜೇಕಬ್ ಬೆಥೆಲ್ ಒಳಗ್ ಬಂತು ಅಂತ ಅಂದ್ರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಪೊಸಿಷನ್ ಸಿಗೋದ್ರಿಂದ ಆ ವೇರಿಯೇಷನ್ ಇರುತ್ತೆ, ಬೌಲರ್ಸ್ಗೂ ಕಷ್ಟ ಆಗುತ್ತೆ. ಬಟ್ ಟೀಮ್ ಡೇವಿಡ್ಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ. ಏನಕ್ಕೆ ಅಂತಂದ್ರೆ RCB ರೀಸೆಂಟ್ ಆಗಿ ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ ನೆನೆ. ಫಾಸ್ಟೆಸ್ಟ್ 5000 ರನ್ಸ್ ಕಂಪ್ಲೀಟ್ ಮಾಡಿದ್ರೆ T20 ಸೆಕೆಂಡ್ ಬ್ಯಾಟ್ಸ್ಮನ್ ಅಂತಾರೆ. 3100 ಬಾಲ್ ಸಮಥಿಂಗ್ ಏನೋ ತಕೊಂಡು. ಹಂಗಾಗಿ ಟೀಮ್ ಡೇವಿಡ್ಗೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ. ಯಾರಾದ್ರೂ ಒಬ್ಬ ಬ್ಯಾಟ್ಸ್ಮನ್ ಫ್ಲಾಪ್ ಆಯ್ತು ಅಂತಂದ್ರೆ ಅವ್ರ ಕುತ್ತಿಗೆ ಬರೋದಂತೂ ಗ್ಯಾರಂಟಿ. ಫಿಲಿಪ್ ಸಾಲ್ಟ್ ನ ಬಿಟ್ಟು ಲಿವಿಂಗ್ಸ್ಟೋನ್ ಮತ್ತೆ ಟೀಮ್ ಡೇವಿಡ್ ಅಲ್ಲಿ ಏನಾದ್ರು ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ಜೇಕಬ್ ಬೆಥೆಲ್ ಆಗೊಳಗೆ ಬರ್ತಾರೆ. ನಂಬರ್ 8th ಪೊಸಿಷನ್ ಅಲ್ಲಿ ಬರ್ತಾರೆ. ಅವರೇ ನಮ್ಮ ಕೃಣಾಲ್ ಪಾಂಡ್ಯ. ಏನು ಬ್ಯಾಟಿಂಗ್ ಲೈನಪ್ ಪಾಪ ಈ ಸಲ. 8ನೇ ಪೊಸಿಷನ್ಗೆ ಕೃಣಾಲ್ ಪಾಂಡ್ಯ ಬರೋದು ಅಂತ ಅಂದ್ರೆ ಏನು ಡೀಪ್ ಡೆಪ್ತ್. ಓಪನರ್ಸು, ಮಿಡಲ್ ಆರ್ಡರು, ಲೋಯರ್ ಮಿಡಲ್ ಆರ್ಡರು, ಬೌಲರ್ಸ್ ಆಡೋ ತರ ಪಿಕ್ ಮಾಡಿದ್ದಾರೆ ಈ ಸಲ. ಬೆಂಕಿ ಅಂತ ಅನ್ಕೊಳ್ಳಿ. ಅದಾದ್ಮೇಲೆ ಇನ್ಯಾರು ಇಲ್ಲ. ಹೆಜಲ್ವುಡ್ ಆಡ್ತಾರೆ, ಅವರಷ್ಟೇ ಇಲ್ಲ. ಭುವನೇಶ್ವರ್ ಕುಮಾರ್ ಸಿಂಗಲ್ ಆಡ್ತಾರೆ. ಇನ್ನೆಷ್ಟೇ ಹೇಳಿ ಬ್ಯಾಟಿಂಗೇ ಬರೋದಿಲ್ಲ, ಅದನ್ನ ಬಿಟ್ಟಾಕಿ. ಒಬ್ಬ ಸ್ಪಿನ್ನರು ಇಂಪ್ಯಾಕ್ಟ್ ಪ್ಲೇಯರ್ ರೂಲರ್ ಬರ್ತಾರೆ. ಅವರೇ ನಮ್ಮ ಶ್ರೇಯಾಸ್ ಶರ್ಮಾ. ಸ್ವಪ್ನಿಲ್ ಸಿಂಗ್ ಚಾನ್ಸ್ ಸಿಗೋದು ಕೂಡ ಕಡಿಮೆ. ಶ್ರೇಯಾಸ್ ಶರ್ಮನ ಬಿಟ್ಟು ಸ್ವಪ್ನಿಲ್ ಸಿಂಗ್ ಏನಾದ್ರು ಕರ್ಕೊಳ್ತು ಅಂತಂದ್ರೆ ನಂಬರ್ 9th ವರೆಗೆ ಡೀಪ್ ಅಂಡ್ ಡೆಪ್ತ್ ಬ್ಯಾಟಿಂಗು. ಈ ತರ ಬ್ಯಾಟಿಂಗ್ ಲೈನ್ ಅಪ್ ನ RCB ಇನಿಷಿಯಲ್ ಡೇಸ್ ಇಂದ ಇಲ್ಲಿವರೆಗೆ ಯಾವ ವರ್ಷನೂ ಕೂಡ ಪಿಕ್ ಮಾಡಿಲ್ಲ. ನೀವು ಹೇಳ್ಬೋದು 264 ರನ್ ಹೊಡೆದಿದ್ರ ಅಂತ. ಆಗ ಹೊಡಿತಿದ್ದಾರೋ 3 ಬ್ಯಾಟ್ಸ್ಮನ್, ಒಂದು ನಮ್ಮ ಕ್ರಿಸ್ ಗೇಲು, AB ಡಿವಿಲಿಯರ್ಸ್, ವಿರಾಟ್ ಕೊಹ್ಲಿ. ಈ ವರ್ಷ ನಂಬರ್ 1 ಇಂದ ನಂಬರ್ 9th ವರೆಗೆ ಸ್ವಪ್ನಿಲ್ ಸಿಂಗ್ ಆಡುತ್ತು ಅಂತಂದ್ರೆ ಡೆಪ್ತ್ ಬ್ಯಾಟಿಂಗ್ ಲೈನ್ ಅಪ್ ಇರೋದು ಬೆಂಕಿ ಅಂತ ಹೇಳ್ತೀನಿ. ಈ ವರ್ಷ ಬಿಡ್ತು ಅಂತಂದ್ರೆ ಯಾವ ವರ್ಷನೂ ಕಪ್ ಗೆಲ್ಲೋದಕ್ಕೆ ಚೆನ್ನಾಗಿಲ್ಲ. ಹೊಡಿತಾರೆ. ಏನೇ ಆಗ್ಲಿ ಗುರು, ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನೀವೇನಾರು RCB ಫ್ಯಾನ್ಸ್ ಆಗಿರೋ ಒಂದೇ ಒಂದು ಸಬ್ಸ್ಕ್ರೈಬ್ ನ ಹೊಡ್ಕೊಳ್ಳಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.